ನಮಸ್ತೆ ಎಲ್ಲರಿಗೂ, ನಾನು ಕಾವ್ಯ. ನನ್ನ ಕುಕ್ ಆ್ಯಂಡ್ ಚಿಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮ್ಯಾಂಗೋ ಕ್ಯಾಂಡಿ. ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಈ ಥರ ಕ್ಯಾಂಡಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗಿ ಮಾಡ್ಬೋದು. ಬನ್ನಿ, ಇವಾಗ ಒಂದು ಸಾಸ್ ಪ್ಯಾನನ್ನು ತೊಗೊಂಡಿದ್ದೇನೆ. ಇದರಲ್ಲಿ ನಾನು ಅರ್ಧ ಲೀಟ್ರ್ ಆಗೋವಷ್ಟು ಫುಲ್ ಫ್ಯಾಟ್ ಮಿಲ್ಕನ್ನು ತೊಗೊಂಡಿದ್ದೇನೆ. ಇದನ್ನು ಸ್ವಲ್ಪ ನಾವು ಪನ್ನೀರ್ ಮಾಡ್ಕೊಳ್ಬೇಕು. ಹಾಗಾಗಿ 1 ಟೀ ಸ್ಪೂನ್ ಆಗೋವಷ್ಟು ವಿನೆಗರ್ನ ಹಾಕ್ಕೊಂಡು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಲನ್ನು ಈ ರೀತಿ ಒಡ್ಕೊಳ್ಬೇಕು. ಇವಾಗ ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಇದನ್ನು ನಾನು ಗಾಳಿಸ್ಕೊಳ್ತಾ ಇದ್ದೇನೆ. ಈ ಕ್ಯಾಂಡಿಗೆ ಈ ರೀತಿ ಪನ್ನೀರನ್ನು ಹಾಕ್ಕೊಂಡು ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಿಮ್ಗೆ ಈ ರೀತಿ ಮಾಡೋದು ಕಷ್ಟ ಆದರೆ ಅಂಗಡಿಯಲ್ಲಿ ಸಿಗುತ್ತಲ್ಲ, ಆ ಪನ್ನೀರನ್ನು ನೀವು ಒಂದು 100 ಗ್ರಾಮನ್ನು ಹಾಕ್ಕೊಳ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದು ಆಗಿದೆ. ಪಕ್ಕದಲ್ಲಿ ನಾನು ತೆಗೆದಿಡ್ತಾ ಇದ್ದೇನೆ. ಇವಾಗ ಇನ್ನೊಂದು ಕಡೆ ಒಂದು ಚಾಪಿಂಗ್ ಬೋರ್ಡನ್ನು ತೊಗೊಂಡು ಇಲ್ಲಿ ಒಂದು ಮಾವಿನ ಹಣ್ಣನ್ನು ತೊಗೊಂಡಿದ್ದೇನೆ. ಅದನ್ನು ಈ ರೀತಿ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೇನೆ. ಇದನ್ನು ಇವಾಗ ಒಂದು ಮಿಕ್ಸರ್ ಜಾರಲ್ಲಿ ನಾನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ. ನಾನು ಇದನ್ನು ಒಂದು ಮಾವಿನ ಹಣ್ಣನ್ನು ತೊಗೊಂಡು ಮಾಡ್ಕೊಳ್ತಾ ಇದ್ದೇನೆ. ಸ್ವೀಟ್ ಆಗಿರೋ ಮಾವಿನ ಹಣ್ಣನ್ನು ತೊಗೊಳ್ಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಇವಾಗ ಈ ಪನ್ನೀರನ್ನು ಕೂಡ ಇದರಲ್ಲೇ ಸೇರಿಸ್ಕೊಂಡಿದ್ದೇನೆ. ಇದು ತಣ್ಣಗಾದ ನಂತರನೇ ಸೇರಿಸ್ಕೊಳ್ಳಿ. ಈಗ ಒಂದು ಚಿಕ್ಕ ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೇನೆ. ಇದು ತುಂಬ ಸ್ವೀಟ್ ಆಗಿರೋದ್ರಿಂದ ಮಾವಿನ ಹಣ್ಣು ನಾನು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೇನೆ. ನೀವು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಇದರಲ್ಲಿ 2ರಿಂದ 3 ಆಗೋಷ್ಟು ಏಲಕ್ಕಿ, ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡಿದ್ದೇನೆ. ಈಗ ಸ್ವಲ್ಪ ಹಾಲನ್ನು ಹಾಕಿ ಇದನ್ನು ಈ ರೀತಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು, ಅವಾಗ ಕರೆಕ್ಟಾಗಿರುತ್ತೆ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಸೇರಿಸ್ಕೊಳ್ಬೋದು, ಇಲ್ದಿದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಕ್ಯಾಂಡಿ ಮೋಲ್ಡನ್ನು ತೊಗೊಂಡಿದ್ದೇನೆ. ಇದರಲ್ಲಿ ಈ ರೀತಿ ಸ್ವಲ್ಪ ಈ ಬ್ಯಾಟರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕಿ ಮೇಲೆ ಸ್ವಲ್ಪ ಇದರಲ್ಲಿ ನಾನು ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ, ಅದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಾಯಲ್ಲಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಹಾಕ್ಕೊಂಡಿದ್ದೇನೆ. ಇವಾಗ ಇದನ್ನು ಕ್ಲೋಸ್ ಮಾಡಿ ಒಂದು 8ರಿಂದ 9 ಅವರ್ ಆದರೂ ಇದನ್ನು ಫ್ರೀಝರಲ್ಲಿ ಇಡಬೇಕು. ಆವಾಗ ತುಂಬ ಚೆನ್ನಾಗಿ ಸೆಟ್ಟಾಗಿ ಬರುತ್ತೆ. ನಾನು ಇದನ್ನು ಓವರ್ ನೈಟ್ ಇಟ್ಟಿದ್ದೆ. ಇವಾಗ ನಿಮಗೆ ನೆಕ್ಸ್ಟ್ ಡೇ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಇದನ್ನು ಇವಾಗ ನೀಟಾಗಿ ಡಿಮೋಲ್ಡ್ ಕೂಡ ಮಾಡ್ಕೊಳ್ಬೋದು. ನೋಡಿ, ಒಂದೊಂದಾಗಿ ನಾನು ತಕ್ಕೊಳ್ತಾ ಇದ್ದೇನೆ. ಎಲ್ಲವನ್ನು ತಕ್ಕೊಂಡು ನಾನಿಲ್ಲಿ ಐಸ್ ಕ್ಯೂಬನ್ನು ಏನೂ ಹಾಕಿಲ್ಲ, ಡೈರೆಕ್ಟಾಗಿ ಆ ರೀತಿ ತಕ್ಕೊಂಡಿದ್ದೇನೆ. ಹಾಗಾಗಿ ಅದು ಸ್ವಲ್ಪ ಕರಗಿದೆ. ನೀವು ಕೆಳಗಡೆ ಐಸ್ ಕ್ಯೂಬನ್ನು ಇಟ್ಟು ಮೇಲೆ ಕೂಡ ಅದನ್ನು ತಕ್ಕೊಳ್ಬೋದು. ಈ ರೀತಿ ನಾನು ಎಲ್ಲವನ್ನು ತೆಗೆದು ನಿಮ್ಗೆ ತೋರಿಸ್ತಾ ಇದ್ದೇನೆ. ಎಷ್ಟು ನೀಟಾಗಿ ಬಂದಿದೆ. ಮಕ್ಕಳಿದ್ದರೆ ಅಂತೂ ಇದನ್ನು ಮಿಸ್ ಮಾಡದೆ ಒಂದು ಸಲ ಮಾಡಿಕೊಟ್ಟು ನೋಡಿ. ಅವರು ಅಂಗಡಿಯಲ್ಲಿ ಕೇಳೋದನ್ನೇ ಬಿಟ್ಟುಬಿಡ್ತಾರೆ, ಅಷ್ಟು ಚೆನ್ನಾಗಿ ಮನೆಯಲ್ಲೇ ಬರುತ್ತೆ ಇದು. ನಿಮಗೇನಾದರೂ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಕೂಡ ಮಾಡಿ. ನಾನು ಹೆಚ್ಚು ಉಳಿದಿರೋದನ್ನು ಈ ರೀತಿ ಮಡಿಕೆಯಲ್ಲೂ ಕೂಡ ಹಾಕಿಟ್ಟಿದ್ದೆ, ಅದು ಕೂಡ ತುಂಬ ಚೆನ್ನಾಗಿ ಸೆಟ್ಟಾಗಿದೆ. ನೋಡಿ, ನಮಗೆ ಅಂಗಡಿಯಲ್ಲಿ ಸಿಗೋ ಥರನೇ ಕಾಣಿಸ್ತಾ ಇದೆ. ಟೇಸ್ಟ್ ಕೂಡ ಹೌದು, ಅದೇ ಥರನೇ ಬರುತ್ತೆ. ಹಾಗಾದರೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು.